ಸರ್ವಿಸ್ ಟ್ಯಾಕ್ಸ್ ನಂಬರು ಮತ್ತೆ GST ಸೆಂಟ್ರಲ್ ಟ್ಯಾಕ್ಸ್ ನಂಬರು ಮತ್ತೆ ಇದೆಲ್ಲ ಕೂಡಿಸ್ಬಿಟ್ಟು ಕಂಬೈನ್ ಮಾಡಿದಾಗ ಬಂದಿರೋದು ಟೋಟಲ್ 70,000 ಮಾತ್ರ. ಅಂದ್ರೆ 70 years ಆಫ್ ಇಂಡಿಪೆಂಡೆನ್ಸ್ ಆದ್ಮೇಲೆ ನಮ್ಮ ದೇಶಕ್ಕೆ ನಮ್ಮ ಹತ್ರ ಟ್ಯಾಕ್ಸ್ ಪೇಯಿಂಗ್ ಜನಗಳು ಖಾಲಿ 70,000 ಮಾತ್ರ ಇದ್ರ. ಜಸ್ಟ್ ಇಮ್ಯಾಜಿನ್, ದೀಸ್ ಆರ್ ದ ಫಿಗರ್ಸ್, ಆಕ್ಚುಯಲ್ ಫಿಗರ್ಸ್. ಅದು ಇವಾಗ 70,000 ಇರೋದನ್ನ ಆವಾಗ ಟ್ಯಾಕ್ಸ್ ಎಷ್ಟು ಕಲೆಕ್ಷನ್ ಆಗ್ತಾ ಇದ್ರೆ ಅಂದ್ರೆ 83,000 crores. ಇವಾಗ ಅದು 70,000 ಇರೋದನ್ನ 1,46,000 ಆಗ್ಬಿಟ್ಟಿದೆ. ಇಷ್ಟೊಂದು ಜನ ಅಂದ್ರೆ ಅವರು ಈ ಸ್ಟ್ರಿಕ್ಟ್ ಆಗಿ ಮಾಡ್ಬಿಟ್ಟು ಯಾವುದು ಈ ರಾಮಕೃಷ್ಣ ಲೆಕ್ಕ ಇಲ್ಲದೆ ಡುಪ್ಲಿಕೇಟ್ ಬಿಲ್ ಮಾಡದೆ ಎಲ್ಲ ಕಂಟ್ರೋಲ್ ಮಾಡ್ಬಿಟ್ಟು GST ಬಂದ್ಮೇಲೆ ಇವಾಗ 1,46,000 ಜನ ಬಂದಿದ್ದಾರೆ. ಇದರಲ್ಲಿ ಟ್ಯಾಕ್ಸ್ ಕಲೆಕ್ಷನ್ 1,96,000 crores ಆಗ್ತಾ ಇದೆ. ಅಂದ್ರೆ ಟ್ಯಾಕ್ಸ್ ಇಸ್ ಇಂಪ್ರೂವ್ಡ್. ಇವಾಗ ಟ್ಯಾಕ್ಸ್ ಇಂಪ್ರೂವ್ ಆಗಿದ್ದರಿಂದ ಇದನ್ನ ಇವಾಗ ಸೀಮ್ ಲೈನ್ ಮಾಡ್ಬಿಟ್ಟು 5, 12, 18, 28 ಇರೋದನ್ನ ಈಗ 5 ಮತ್ತೆ 18 ಮಾಡಿದ್ದಾರೆ. ಇದು ಗುಡ್ ಫಾರ್ ದ ಕಂಟ್ರಿ, ಗುಡ್ ಫಾರ್ ದ ಪೀಪಲ್, ಗುಡ್ ಫಾರ್ ದ ಕನ್ಸ್ಯೂಮರ್. ನಿಮ್ದೇನಾದ್ರೂ ಪ್ರಶ್ನೆ ಇದೆಯಾ? GST ಇಸ್ ಅ ಕನ್ಸ್ಯೂಮರ್ ಟ್ಯಾಕ್ಸ್. ಸೊ ಅದಕ್ಕೋಸ್ಕರ ಈ GST ಇದೆಯಲ್ಲ 70 years ಗೆ ಆ ತರ ಇತ್ತಿರಲಿಲ್ಲ. ಜೇಕಬ್ ಸರ್ ನಾನು ಬರ್ತೀನಿ ನಿಮ್ಮ ಹತ್ರ ಒಂದು ನಿಮಿಷ. ಜೇಕಬ್ ಕೃಷ್ಣ ಅವರು ಒಂದು ನಿಮಿಷ. ಈಗ ಅವ್ರು ಹೇಳೋ ಅಂಕಿಅಂಶ ಅಷ್ಟು ಕಡಿಮೆ ಇರಲಿಲ್ಲ, 70,000 ಜನ ಅಥವಾ 84,000 ಜನ ಅಥವಾ 1 ಲಕ್ಷ ಆ ಥರ ಇಲ್ಲ. ಈಗ 70 years ಇಂದ ಇದ್ದಂತಹ ಟ್ಯಾಕ್ಸ್ ಈ ಕಾಂಪ್ಲೆಕ್ಸಿಟಿ ಇದೆಯಲ್ಲ, ಬೇರೆ ಬೇರೆ ಎಂಟ್ರಿ ಟ್ಯಾಕ್ಸು ಇದೆಲ್ಲ ಇದೆಯಲ್ಲ, ಅದೆಲ್ಲ ಕಮ್ಮಿ ಮಾಡ್ಬೇಕಂತಾನೆ GST ತರಬೇಕು ಅಂತ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಯತ್ನ ಮಾಡಿದ್ರು. ಆ ಟೈಮಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಯತ್ನ ಮಾಡಿದಾಗ ಕೋಆಪರೇಟಿವ್ ಫೆಡರಲಿಸಮ್ಗೆ ತೊಂದರೆ ಆಗುತ್ತೆ, ಕೋಆಪರೇಟಿವ್ ಫೆಡರಲಿಸಮ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿದ ಏಕೈಕ ವ್ಯಕ್ತಿ ಗುಜರಾತಿನ ಆಗಿನ ಮುಖ್ಯಮಂತ್ರಿ. ಏಕೈಕ ವ್ಯಕ್ತಿ ಇದನ್ನ ಆಗ್ಲಿಕ್ಕೆ ಬಿಡೋದಿಲ್ಲ, ಕೋಆಪರೇಟಿವ್ ಫೆಡರಲಿಸಮ್ನ ನೀವು ಹಾಳು ಮಾಡ್ತಾ ಇದ್ದೀರಾ, ನೀವು ರಾಜ್ಯಗಳ ಹಕ್ಕುಗಳನ್ನ ಕಿತ್ಕೊತಾ ಇದ್ದೀರಾ ಅಂತ ಹೇಳ್ತಾ ಏಕೈಕ ವ್ಯಕ್ತಿ. ನಾವು ತಂದ ಪ್ಲಾನ್ ಅನ್ನ ಈಗ ಅವ್ರು ಕ್ರೆಡಿಟ್ ತಗೊಳ್ತಾ ಇದ್ದಾರೆ. ಆ ರೀತಿ ಇಲ್ಲ, ಕ್ರೆಡಿಟ್ ಗಿರಿಟ್ ಏನು ಬರೋದಿಲ್ಲ ಇದರೊಳಗೆ ಯಾವ ಕ್ರೆಡಿಟು ಬರೋದಿಲ್ಲ ಮೋದಿ ಅವರಿಗೆ. ಇದರೊಳಗೆ ಇನ್ನೂ ನಷ್ಟನೇ, ಯಾಕಂದ್ರೆ ಇವರು ತೊಂದರೆ ಕೊಟ್ಟಿದ್ದಾರೆ ಅನ್ನೋದೇ ಜನಗಳ ಭಾವನೆ ಇರೋದು. GST ಹಾಕಿ ಉದ್ಯಮಿಗಳು ಒಂದು ನಿಮಿಷ ಬರ್ತೀನಿ ಈಗ ನಾನು ಹೇಳ್ಬಿಡ್ತೀನಿ, ಯಾಕಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಏನು ಗೊತ್ತಾ, ಈ ಕೋಆಪರೇಟಿವ್ ಫೆಡರಲಿಸಮ್ ಖುಷಿಯಾಗಿ ವೆಲ್ಕಮ್ ಮಾಡ್ಕೊಳ್ಳಲ್ಲ ಇಲ್ಲ ಹಂಗೇನಿಲ್ಲ, ಮಾಡ್ಕೋತಾರೆ ಜನ ವೆಲ್ಕಮ್ ಮಾಡ್ಕೋತಾರೆ. ಈಗ ಪ್ರಿಯಾಂಕರ್ ಒಂದು ಮಾತಾಡಿದ್ರು, ಬಾವಿಗೆ ನೂಕಿದ್ ನೀವು 7 ವರ್ಷದಿಂದ ನಮ್ಮನ್ನ ಈಗ ಏಣಿ ಕೊಡ್ತಾ ಇದ್ದೀರಾ, ಏಣಿ ಕೊಟ್ಟಿ ಸರಿ, ಬಾವಿಗೆ ನೂಕಿದ್ ಯಾಕೆ ಅದು ಇಂಪಾರ್ಟೆಂಟ್ ಅಲ್ಲ, 7 ವರ್ಷದಿಂದ ನೀವು ಲೂಟಿ ಮಾಡಿದ್ ಯಾಕೆ ಅದು ಇಂಪಾರ್ಟೆಂಟ್ ಅಲ್ಲ. ಕಳೆದ ವರ್ಷ 22 ಲಕ್ಷ ಕೋಟಿ GST ಕಲೆಕ್ಷನ್ ಆಗಿದೆ ದೇಶದಲ್ಲಿ. 22 ಲಕ್ಷ ಕೋಟಿ, ಅತ್ಯಂತ ದೊಡ್ಡ ಮಟ್ಟದಲ್ಲಿ. ಯಾಕೆ? ನೀವು ಮನೆ ಕಟ್ಟೋರು 28% ನೀವು GST ಹಾಕಿದ್ರೆ ಸಿಮೆಂಟ್ ಮೇಲೆ, ಮಕ್ಕಳು ತಿನ್ನೋ ಬಿಸ್ಕೆಟ್ ಮೇಲೆ 18% GST ಹಾಕಿದ್ರೆ ಕಲೆಕ್ಷನ್ ಆಗೇ ಆಗ್ತದೆ. ಯಾಕಂದ್ರೆ ಬಡವ್ರನ್ನ ನೀವು ಲೂಟಿ ಮಾಡೋದು ಹಂಗೆ ತಾನೆ. ಹಂಗ್ ಮಾಡಿದ್ದಾರೆ, ಇವಾಗ ಕಮ್ಮಿ ಮಾಡಿದ್ದಾರೆ, ನಾವಿಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ಮಾಡಿದ್ದಾಕೆ ಇಲ್ಲಿವರೆಗೂ ಅನ್ನೋದು ಒಂದು ಮುಖ್ಯ. ಎರಡನೇದೇನಂದ್ರೆ, ಇದು ಏನೋ 70 ವರ್ಷದಿಂದ ಆಗಿಲ್ಲದು ಇವಾಗ ಆಗ್ಬೇಕು ಅಂತ ಆ ಥರ ಏನಿಲ್ಲ, ಸರಳೀಕರಣಗೊಳಿಸುವಂಥದ್ದು ಸ್ವಾಭಾವಿಕವಾಗಿ ಆಗ್ತದೆ. ವ್ಯಾಟ್ ಜರ್ಮನಲ್ಲಿ 1920 ಇತ್ತು ವ್ಯಾಟ್ ಅನ್ನೋದು, ನಮ್ಮಲ್ಲಿ ಬಂದಿದೆ ಅವಾಗ 2000 ಇಸ್ವಿನೆಲ್ಲ ವ್ಯಾಟ್ ಬಂದಿದ್ದು. ಸೊ ನಮ್ಮಲ್ಲಿ ತಡವಾಗಿ ವ್ಯಾಟ್ ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದು. ಈ ರೀತಿಯಾಗಿ ಯಾವಾಗವಾಗ ಡೆವಲಪ್ಮೆಂಟ್ ಆಗ್ತಾ ಇರ್ತವೆ. ಈಗ ಕೇಂದ್ರ ಸರ್ಕಾರ ಎಲ್ಲರನ್ನೂ ಟ್ಯಾಕ್ಸೇಷನ್ಗೆ ತಂದುಬಿಟ್ಟು 142 ಕೋಟಿ ಜನನು ಇವಾಗ GST ಇಂಡೈರೆಕ್ಟಾಗಿ ಟ್ಯಾಕ್ಸ್ ಕಟ್ತಾ ಇರ್ತಕ್ಕಂಥದ್ದು. ಡೈರೆಕ್ಟಾಗಿ ಟ್ಯಾಕ್ಸ್ ಕಟ್ತಾ ಇರ್ತಕ್ಕಂಥವ್ರು ಎಷ್ಟು ಜನ? ಎಲ್ಲ ಗೌರ್ಮೆಂಟ್ ಎಂಪ್ಲಾಯೀಸು ನೇರವಾಗಿ ತೆರಿಗೆ ಪಾವತಿದಾರರೇ. ಈಗ ದೇಶದಲ್ಲಿ ಇರ್ತಕ್ಕಂತಹ 6 ಕೋಟಿ 7 ಕೋಟಿ ಎಲ್ಲ ಎಂಪ್ಲಾಯೀಸನ್ನು ಕೂಡ, ಅದಲ್ಲದೆ ಕಾರ್ಪೊರೇಟ್ ಸೆಕ್ಟರಲ್ಲಿ ಎಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ ಎಲ್ಲರೂ ಟ್ಯಾಕ್ಸ್ ಕಟ್ತಾರೆ. ಇವು ಇನ್ಕಮ್ ಟ್ಯಾಕ್ಸು, ಕಾರ್ಪೊರೇಟ್ ಟ್ಯಾಕ್ಸು, ಪ್ರೊಫೆಷನಲ್ ಟ್ಯಾಕ್ಸು, GST ಈಗಲೂ ಏನು ಕಡಿಮೆ ಏನಿಲ್ಲ ದೇಶದಲ್ಲಿ. ಈಗಲೂ ವಿವಿಧ ರೀತಿಯ ಟ್ಯಾಕ್ಸ್, ಅದ್ರಲ್ಲಿ ಸೆಸ್ ಬೇರೆ, ಅದರೊಳಗೆ ಅಡಿಷನಲ್ ಆಗಿ ಸೆಸ್ ಬೇರೆ. ಇಡೀ ದೇಶದಿಂದ ಒಂದು 50,000 ಕೋಟಿ ರೂಪಾಯಿ ಸೆಸ್ಸೇ ಕಲೆಕ್ಷನ್ ಆಗ್ತದೆ. ಸೊ ಈ ರೀತಿಯಾಗಿ ತೆರಿಗೆದು ಇವಾಗಲೂ ಕೂಡ ಬಹಳ ಥರದ ಇದಾವೆ. ಆದರೆ ಒಂದು ಇಂಪಾರ್ಟೆಂಟ್ ಏನಂದ್ರೆ, ತೆರಿಗೆ ಸಂಗ್ರಹ ಜಾಸ್ತಿ ಆಗ್ತಾ ಇದೆ ದೇಶದಲ್ಲಿ. ತೆರಿಗೆ ಸಂಗ್ರಹ ಜಾಸ್ತಿ ಆಗ್ತದೆ. ಕಾರ್ಪೊರೇಟ್ ಟ್ಯಾಕ್ಸ್ನ ನೀವು 30% ಇಂದ 22% ಇಳಿಸಿದ್ರೂ ಕೂಡ, ಕಾರ್ಪೊರೇಟ್ ಟ್ಯಾಕ್ಸ್ ಅಲ್ಲಿ ಏನಾಗಿತ್ತು, ನೀವು ಇನ್ವೆಸ್ಟ್ಮೆಂಟ್ ಬರುತ್ತೆ, ಜಾಬ್ ಕ್ರಿಯೇಷನ್ ಆಗುತ್ತೆ ಅಂತ ಹೇಳಿ ಕಾರ್ಪೊರೇಟ್ ಟ್ಯಾಕ್ಸ್ ಕಡಿಮೆ ಮಾಡಿದ್ದು. ಜಾಬ್ ಕ್ರಿಯೇಷನ್ ಆಯ್ತಾ? 38% IIT ಎಜುಕೇಟೆಡ್ ಸ್ಟೂಡೆಂಟ್ಸ್ ಇವತ್ತು ಅನ್ಎಂಪ್ಲಾಯ್ಡ್. 38% ಇಡೀ ದೇಶದಲ್ಲಿ 23 IITಗಳಿದ್ದಾವೆ. ಆಮೇಲೆ ಅನ್ಆರ್ಗನೈಸ್ ಸೆಕ್ಟರಲ್ಲಿ 61% ಕಾರ್ಮಿಕರು ಕೇವಲ 100 ದಿನ ಮಾತ್ರ ಜಾಬ್ ಮಾಡ್ತಿದ್ದಾರೆ. 265 ಜನ ನಿರುದ್ಯೋಗಿಗಳಾಗಿದ್ದಾರೆ. ಇದು ದೇಶದಲ್ಲಿ ಇರ್ತಕ್ಕಂಥ ವ್ಯವಸ್ಥೆ, ಇದು ಇವತ್ತಿನ ವಸ್ತುಸ್ಥಿತಿ. ನಾವು ಇದನ್ನು ಗಮನಿಸ್ಕೊಂಡ್ರೆ, ಯಾವ MSMEಗಳಿಂದನೇ ದೇಶ ಬದುಕಿರೋದು, ಮೆಗಾ ಕಂಪ್ನಿಗಳಿಂದಲ್ಲ. ಈ ದೇಶ ಅಗ್ರಿಕಲ್ಚರ್ ಇಂದ ಒಂದು ಭಾಗ, ಇನ್ನೊಂದು MSMEಗಳಿಂದ ಮಾತ್ರ ದೇಶ ಗ್ರೋತ್ ಆಗ್ತಾ ಇರೋದು. ನೀವೇನು ಕಾರ್ಪೊರೇಟ್ ಕಂಪ್ನಿಗಳಿದ್ದಾರೆ ಅದರಿಂದ ಏನು ಉಪಯೋಗ ಆಗಿಲ್ಲ. ಅಧಿಕಾರಕ್ಕೆ ಬಂದಾಗಿನಿಂದ ಆರ್ಥಿಕತೆಗೆ
ಎರಡು ಬಹಳ ದೊಡ್ಡ ಪೆಟ್ಟನ್ನು ಕೊಟ್ಟರು. ಒಂದು ಡಿಮಾನಿಟೈಸೇಷನ್ ಅನ್ನುವಂಥದ್ದು, ಇನ್ನೊಂದು ಈ GST ಬಹಳ ಗಂಭೀರ ಆರೋಪ. ಇದನ್ನು ಹೇಗೆ ನೋಡ್ತೀರಿ ನೀವು? ಈಗ GST ಅವ್ರು ಹೇಳ್ದಂಗೆ ಅಂದರೆ ಪ್ರಿಯಾಂಕಾ ಗಾಂಧಿ ಅವರು ಒಂದು ಆರೋಪ ಮಾಡ್ತಿದ್ರಲ್ಲ, ಪ್ರಿಯಾಂಕ್ ಖರ್ಗೆ ಅವರು ಬಾವಿಗೆ ತಳ್ಳಿ ಈಗ ಏಣಿ ಕೊಡ್ತಾ ಇದ್ದಾರೆ ಅಂತ. ಒಂದು ಡಿಮಾನಿಟೈಸೇಷನ್ ಏನು ಸಿಕ್ತು ರಿಸಲ್ಟ್ ಅದರಿಂದ? ಈಗ ನೋಡಿದ್ರೆ GST ಅಂತಾರೆ. ಏನು ಉತ್ತರ ಕೊಡ್ತೀರಿ? ಒಂದು ಡಿಮಾನಿಟೈಸೇಷನ್ ಈ ದೇಶದ ಆಂತರಿಕ ಭದ್ರತೆಗೆ ಬಹುದೊಡ್ಡ ಸವಾಲಾಗಿತ್ತು. ಕಾಶ್ಮೀರದಲ್ಲಿ ಏನು ಪ್ರತ್ಯೇಕತಾವಾದಿಗಳಿದ್ರು, ಉಗ್ರವಾದಿಗಳಿದ್ರು, ಆ ಡಿಮಾನಿಟೈಸೇಷನ್ ಮಾಡದೆ ಹೋಗಿದ್ರೆ ಅವ್ರ ಮೂಲಕ ಈ ದೇಶಕ್ಕೆ ಅನೇಕ ಗಂಡಾಂತರಗಳು ಎದುರಾಗಿತ್ತು. ಅದಾದ್ಮೇಲೆ ಏನು ಡಿಮಾನಿಟೈಸೇಷನ್ ಇಂದ ಕಾಶ್ಮೀರದಲ್ಲಿ ಪ್ರತಿದಿನ ಕಲ್ಲೆಸಿತಾ ಇದ್ರಲ್ಲ, ಅವ್ರು ನಿರುದ್ಯೋಗಿಗಳಾದ್ರು. ಅವರಿಂದ ಒಂದಷ್ಟು ಜನ ಕಾಂಗ್ರೆಸ್ನವರು ಕೂಡ ನಿರುದ್ಯೋಗಿಗಳಾದ್ರು. ಜೊತೆಗೆ ಹೆಂಗೆ ಕಾಂಗ್ರೆಸ್ ಅವರು ನಿರುದ್ಯೋಗಿಗಳಾದ್ರು? ಏನ್ ನಾನ್ಸೆನ್ಸ್ ಇದು? ಕಾಶ್ಮೀರದಲ್ಲಿ ಯಾರು ಅವ್ರನ್ನ ಸ್ವಾತಂತ್ರ್ಯ ದಿನಗಳಿಂದಲೂ ಅವ್ರನ್ನ ಸಪೋರ್ಟ್ ಮಾಡ್ಕೊಂಡ್ ಬರ್ತಾರೆ. ನಾನ್ಸೆನ್ಸ್ ಅಂತ ಹೇಳ್ತಿಲ್ಲ ಸರ್, ಇರೋದನ್ನ ಹೇಳ್ತಾ ಇದ್ದೀವಿ. ಖಂಡಿತ ನಾನ್ಸೆನ್ಸ್ ಅಲ್ಲ. ಯಾರು ಆಗಿದ್ರೆ ಕಾಶ್ಮೀರದಲ್ಲಿ ಆಗೋ ಪ್ರತಿಯೊಂದು ಬದಲಾವಣೆಗಳಿಗೂ ವಿರೋಧ ಮಾಡ್ಕೊಂಡ್ ಬರ್ತಿರೋದು ಯಾರು? ಬಿಜೆಪಿ ಅವರ. ಇಡೀ ದೇಶದಲ್ಲಿ ತೆಗಿಲಿಕ್ಕೆ ಹೋದಾಗ ಕಾಂಗ್ರೆಸ್ ಅವರು ವಿರೋಧ ಮಾಡಿದ್ರು, ಅದನ್ನ ಬಾಕಿಯವರು ವಿರೋಧ ಮಾಡಿದ್ರು. ಇದು ನಾನ್ಸೆನ್ಸ್ ಅಂತಾರೆ. ಈ ದೇಶದಲ್ಲಿ ಒಳ್ಳೆ ಬೆಳವಣಿಗೆಗಳು ಮಾಡ್ಲಿಕ್ಕೆ ಹೋದಾಗ ಅದು ನಾನ್ಸೆನ್ಸ್ ಅಂತಾರೆ. ಉತ್ತರ ಕೊಡಿ. ನೋಟ್ರದಿಂದ ಆಗಿರ್ತಕ್ಕಂಥ ಒಂದೇ ಒಂದು ಅಂಕಿಅಂಶ ಲಾಭ ಆಗಿರ್ತಕ್ಕಂಥ ಅಂಕಿಅಂಶ ಒಂದೇ ಒಂದು ಅಂಕಿಅಂಶ ಕೊಟ್ಬಿಡ್ಲಿ. ನೋಟ್ರದಿಂದ ಈ ತರ ಅಂಕಿಅಂಶ ನೋಡಿ, ನೋಟ್ರದಿಂದ 50 ಲಕ್ಷ ಜನ ಉದ್ಯೋಗ ಕಳ್ಕೊಂಡ್ರು. ನೋಟ್ರದಿಂದ ಯಾವ ಅರ್ಥದಲ್ಲಿ 8 ಲಕ್ಷ ಕಳ್ಕೊಂಡ್ರು. 50 ಲಕ್ಷ ಜನ ಹೇಗೆ ಉದ್ಯೋಗ ಕಳ್ಕೊಂಡ್ರು? ಜವಳಿ ಕಾರ್ಖಾನೆ ನಿಮ್ಗೆ ಗೊತ್ತಿರಬೇಕು, ಇಡೀ ದೇಶದಲ್ಲಿ ಜವಳಿ ಕಾರ್ಖಾನೆ ಯಾಕಂದ್ರೆ ಒಂಥರ ಅನ್ಆರ್ಗನೈಸ್ಡ್ ವ್ಯವಹಾರ, ಹಣಕಾಸಿಂದು ಅನ್ಆರ್ಗನೈಸ್ಡ್ ವ್ಯವಹಾರ. ನೋಟ್ ರದ್ದಿಂದ ತುಂಬಾ ಜನ 2017, 18, 19, 20 25,000 ಜನ ಈ ದೇಶದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡವ್ರೆ. ಉದ್ಯೋಗ ಮತ್ತೆ ಬ್ಯಾಂಕ್ರಪ್ಸಿನಲ್ಲಿ. ಉದ್ಯೋಗ ಮತ್ತೆ ಗೂಗಲ್ ಮಾಡಿ. ನಾನು ಯಾಕೆ ಗೂಗಲ್ ಮಾಡೋಣ ಸರ್? ನೀವು ಬೇಕಾದ್ರೆ ನೋಡಿ, ನೀವು ಕಾಮನ್ ಸೆನ್ಸ್ ಇಲ್ಲ, ನಿಮಗೆ ನಾಲೆಡ್ಜ್ ಇಲ್ಲ ಅಂದ್ರೆ ನಾನೇ ಮಾಡಕ್ಕಾಗಲ್ಲ. ಬಿಜೆಪಿ ವಕ್ತಾರನಿಗೆ ನಾಲೆಡ್ಜ್ ಇಲ್ಲ, ಕಾಮನ್ ಸೆನ್ಸ್ ಇಲ್ಲ. ನಿಮ್ಗಿಂತ ಜಾಸ್ತಿ ನಾಲೆಡ್ಜ್ ಇದೆ. ನಾನು ಜಾಸ್ತಿ ಓದ್ಕೊಂಡು ನಾನು ಅಂಕಿಅಂಶ ಹೇಳಿದಾಗ ಅಂಕಿಅಂಶ ಹೇಳಿದಾಗ ಸುಳ್ಳಂದ್ರೆ ಅದು ನಾವೇಳ ಅವಶ್ಯಕತೆ ಇಲ್ಲ. ಅಂಕಿಅಂಶ ಹೇಳಿದ್ಮೇಲೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಂಗೆ ಸೋರ್ಸ್ ಕೇಳಿ. ಈ ಸೋರ್ಸ್ ಎಲ್ಲಿಂದ ಬಂತು ಅಂತ ಕೇಳಿ. 25,000 ಜನ ಆತ್ಮಹತ್ಯೆ ಮಾಡ್ಕೊಂಡ್ರು ಅನ್ನಲ್ಲ ನಾನು. ಒಂದು ನಿರುದ್ಯೋಗ, 2 ಬ್ಯಾಂಕ್ರಪ್ಸಿ. ಯಾರ್ರೀ ಈ ದೇಶಕ್ಕೆ ಆರ್ಥಿಕತೆಯನ್ನು ಕಟ್ಕೊಟ್ಟಂತಹ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆತ್ಮಹತ್ಯೆ ಮಾಡ್ಕೊಂಡ್ರಿ, ಓನರ್ಗಳು ಆತ್ಮಹತ್ಯೆ ಮಾಡ್ಕೊಂಡ್ರು. ನಾನು ಹೇಳ್ತಿದ್ದೀನಿ, ನಾನಲ್ಲ, ನನ್ನ ಮಾತಲ್ಲ ಇದು. ಕೇಂದ್ರದಲ್ಲಿ ಲೋಕಸಭೆಯಲ್ಲಿ ಉತ್ತರ ಕೊಟ್ಟಿರ್ತಕ್ಕಂಥವು ಕೇಂದ್ರ ಸಚಿವರು. ಆ ಮಾಹಿತಿ ಬೇಕಿದ್ರೆ ಕೇಳಿ ತಗೊಳ್ಳಿ. ಗೊತ್ತಿಲ್ಲ ಅಂದ್ರೆ ಎರಡನೇದು ಬಿಲದೊಳಗೆ ಅಡಗಿರುವಂತವೆಲ್ಲವೂ ಕೂಡ ಹೊರಗೆ ಬರ್ತವೆ. ಆತ್ಮಹತ್ಯೆ ಮಾಡ್ಕೊಂಡ್ರು ಜನ, ಅದ್ರ ಬಗ್ಗೆ ಹೇಳಿ. ಯಾರು ಹೊರಗೆ ಬಂದ್ರು ಸರ್ ಡಿಮಾನಿಟೈಸೇಷನ್ ಇಂದ? ನಾನು ಹೇಳಿದ್ನಲ್ಲ, ಮೋದಿ ಅಂದ್ರೆ ನನ್ನ ಆರೋಪ ಅಲ್ಲ, ಅದು ದೇಶದಲ್ಲಿ ಮಾಡ್ತಾ ಇರುವಂತಹ ಆರೋಪ. ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಆರ್ಥಿಕತೆಗೆ ಕೊಟ್ಟಂತಹ 2 ಮೇಜರ್ ಶಾಕ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಡಿಮಾನಿಟೈಸೇಷನ್ ಅಂದ್ರೆ ನೋಟನ್ನ ಅಮಾನ್ಯೀಕರಣ ಮಾಡಿದ್ದು 500 ರೂಪಾಯಿ, 1000 ರೂಪಾಯಿ, ಮತ್ತೊಂದು GST. ಏನ್ ಹೊರಗೆ ತಂದ್ರಿ ಹಂಗಾದ್ರೆ? ಈಗ GST ಅಂತ ಹೇಳಿದ್ರಿ. GSTಯನ್ನ ಇವತ್ತು ಇಡೀ ದೇಶದ ಜನ ಅತ್ಯಂತ ಸಂಭ್ರಮದಿಂದ ಸ್ವಾಗತ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರು ಈ ದೇಶವನ್ನು 70 ವರ್ಷಗಳ ಕಾಲ ಆಳಿದ್ರು. 60 ವರ್ಷಗಳ ಕಾಂಗ್ರೆಸ್ ಹಿಡಿದ್ರು. ಇವರು 60 ವರ್ಷಗಳ ಕಾಲ ಈ ದೇಶದ ಟ್ಯಾಕ್ಸ್ ವ್ಯವಸ್ಥೆಯನ್ನ ಒಂದು ಶ್ರೇಣೀಕೃತ ವ್ಯವಸ್ಥೆಗೆ ತರಬೇಕು ಅನ್ನೋ ಯೋಚನೆ ಯಾಕೊಳ್ಳಿಲ್ಲ. ಮನಮೋಹನ್ ಸಿಂಗ್ ಅಂತ ಹೇಳಿದ್ರು, ಆಯ್ತು, ಅವ್ರು ದೂರದೃಷ್ಟಿ ಕಲ್ಪನೆ ತಂದ್ಕೊಟ್ರು. ಅವ್ರು ಹೇಳಿದ ಯೋಜನೆಗಳನ್ನ ಜಾರಿಗೊಳಿಸೋದಕ್ಕೆ ಇವ್ರಿಗೆ ಯಾಕಾಗ್ಲಿಲ್ಲ? ಹೇಳಿದ್ರಲ್ಲ, ಗುಜರಾತ್ನ ಒಬ್ಬ ಮುಖ್ಯಮಂತ್ರಿ ಆಗ್ಲೇ ಅದನ್ನ ಬೇಡ ಅಂದ್ರು ಅಂತ. ಖಂಡಿತ ಇಲ್ಲ, ಖಂಡಿತ ಇಲ್ಲ ಮೇಡಮ್. ಇವತ್ತು ಇಡೀ ದೇಶದಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ಶ್ರೇಣೀಕೃತ ವ್ಯವಸ್ಥೆಯನ್ನ ಎಲ್ಲಾ ರಾಜ್ಯಗಳನ್ನು ಒಪ್ಪಿಸಿ GST ಕೌನ್ಸಿಲ್ ಅನ್ನು ಒಪ್ಪಿ ಇವತ್ತು GST ರಿಫಾರ್ಮ್ ಆಗಿರೋದು. ಓಕೆ. ವರ್ತಕರಾಗಿ ಅರುಣ್ ಪರಮೇಶ್ವರ್ ಅವರ ಇವತ್ತಿನಿಂದ ನವರಾತ್ರಿಯನ್ನ ಡಬಲ್ ಧಮಾಕ್ ಅಂತ ಸೆಲೆಬ್ರೇಟ್ ಮಾಡ್ಬೇಕಾ? ಎಲ್ಲಾ ರೈಟ್ಗಳು ಕಡಿಮೆ ಆಯ್ತು ಅಂತ, ಅಥವಾ ಇದನ್ನ ಹೇಗೆ ನೋಡ್ತೀರಿ ನೀವು ಜನಸಾಮಾನ್ಯರಾಗಿ ಮತ್ತು ವರ್ತಕರಾಗಿ? ಜನಸಾಮಾನ್ಯರಾಗಿ, ವರ್ತಕರಾಗಿ ಇದೇನು ಉತ್ಸವ ಅಂತ ಹೇಳ್ಕೊಳ್ಳೋಂಥ ಅಗತ್ಯ ಇಲ್ಲ. ಯಾಕೆಂದರೆ ನಾವು 8 ವರ್ಷದಿಂದ ವ್ಯಾಪಾರ ತುಂಬ ಕಷ್ಟಪಟ್ಟಿದ್ದೀವಿ. ಪ್ರತಿಯೊಂದಕ್ಕೂ 18-20%. ಕರೋನಾ ಆದ್ಮೇಲೆ ಅಥವಾ GST ತಂದ ಮೇಲೆ? ಕರೋನಾ ಆಗೋದು ಆದಮೇಲೂ ಕೂಡ GST ಬಂದಮೇಲೆ ಅಂತೂ ವ್ಯಾಪಾರ ಸಿಕ್ಕಾಪಟ್ಟೆ ಹೊಡ್ತಾ ಬಿದ್ದಿದೆ. 25 kgಗೆ ಇವ್ರೇನು ಮಾಡಿದ್ರು, 25 kgಗೆ GST ಮಾಡಿದ್ರು. ಇವ್ರೇನು ಮಾಡಿದ್ರು, ಅವ್ರು ಚಾಪೆ ಕೆಳಗೆ ದೂರಿದ್ರೆ, ಇವ್ರು ರಂಗೋಲೆ ಕೆಳಗೆ ದೂರಿದ್ರೆ 26 kg ಮಾಡಿದ್ರು. ಇವು 26 kgಯಿಂದ ನಿಮಗೆ ಎಷ್ಟೇ ತುಂಬ GST ಇಲ್ಲ. ಈ ನೀತಿನೇ ಸರಿ ಇಲ್ಲ ಫಸ್ಟ್ ಆಫ್ ಆಲ್. ಆಮೇಲೆ ಇವಾಗ ದಿನಬಳಕೆ ವಸ್ತುಗಳನ್ನ ನಾವು ಕಮ್ಮಿ ಮಾಡಿದ್ದೀವಿ ಅಂತ, ಯಾವುದು ದಿನಬಳಕೆ ವಸ್ತು ಕಮ್ಮಿ ಮಾಡಿದ್ದೀರಿ? ಯಾವ್ದು ಕಮ್ಮಿ ಮಾಡಿ? ವಸ್ತುಗಳನ್ನು ಕಡಿಮೆ ಮಾಡಿದೀವಿ ಅಂತ ಅಲ್ಲ. ಟೂತ್ ಪೇಸ್ಟ್, ದಿನ ಟೂತ್ ಪೇಸ್ಟ್ ಅಲ್ಲಿ ಉಜ್ಜಕ್ಕಾಗತ್ತಾ? ಯೋಚನೆ ಮಾಡಿ.
ಅಲ್ಲ ಏನು ದಿನ ಒಂದೊಂದು ಚೇಂಜ್ ಮಾಡೋಕ್ಕಾಗತ್ತಾ? ಒಂದು ತಗೊಂಡ್ರೆ 1.5 ತಿಂಗಳು 2 ತಿಂಗಳು ತಗೊಂತೀವಿ. ನಿಮಗೆ ಏನ್ ಮಾಡ್ಬೇಕಿತ್ತು? ಅಲ್ಲಲ್ಲ ನಾವು ಹೇಳ್ತಾ ಇರೋದು ಏನು GST ಉತ್ಸವ ಅಂತ ಆರೋಗ್ಯ ವಲಯದಲ್ಲಿ ಬಹಳ ದೊಡ್ಡ ಕ್ರಾಂತಿ. ಯಾಕಂದ್ರೆ ಈಗ ಇನ್ಶೂರೆನ್ಸ್ ತುಂಬಾ ಇಂಪಾರ್ಟೆಂಟ್, ಅದರಿಂದ ನಾವು GST ಇಂದನೇ ಹೊರಗೆ ಕಟ್ಬಿಟ್ಟಿದ್ದೀರಲ್ಲ ಮೇಡಮ್, 8 ವರ್ಷದಿಂದ ಕಿತ್ಬಿಟ್ಟಿದ್ದೀರಲ್ಲ ನಮ್ಮ ಹತ್ರ ಗೋರ್ಬಿಟ್ಟಿದ್ದೀರ, ಜನಸಾಮಾನ್ಯ ರಕ್ತನ ಹೀರಿದಿರಲ್ಲ. ನಾವ್ ಏನ್ ಮಾಡ್ಬೇಕಾಯ್ತು? ನಾವು ಅವಾಗಲೇ ನೀವು ಇದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾಯ್ತು ಮೇಡಮ್. ನೀವು ಯಾವ್ದನ್ನ ನೀವು ಇವಾಗ ಏನ್ ಕಮ್ಮಿ ಮಾಡಕ್ ಹೊಂಟಿದ್ದೀರಿ? ಏನು ಅಲ್ಲಲ್ಲ, ಔಷಧಿ ಬಗ್ಗೆ ತಂದು ಒಂದು GST ಅಂತ ಮೇಡಮ್ ಔಷಧಿ ಬಗ್ಗೆ ಹೇಳ್ತಾ ಇದ್ದೀರಿ, ಮತ್ತೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀರಲ್ಲ, ಅದನ್ನ ಅವತ್ತೇ ಕಮ್ಮಿ ಮಾಡ್ಬೇಕಾಯ್ತು. ನೀವು ಅವತ್ತು ಕಮ್ಮಿ ಮಾಡಿದ 8 ವರ್ಷ ನಮ್ಮ ಜೀವನ ರಕ್ತನ ಹೀರ್ಬಿಟ್ಟು ಇವತ್ತು ನೀವು ಏನೋ ಕಮ್ಮಿ ಮಾಡಿ ಉತ್ಸವ ಇವ್ರಿಗೆ ಬಿಜೆಪಿ 8 ವರ್ಷದ ಹಿಂದೆ ಯಾವ ಟ್ಯಾಕ್ಸ್ ಅನ್ನು ಯಾರು ಕಟ್ತಾ ಇರ್ಲಿಲ್ವಾ? ಕಟ್ತಾ ಇದ್ರು ಮೇಡಮ್, ಕಟ್ತಾ ಇದ್ರು. ಬಟ್ ಆದ್ರೆ ಈ ಪ್ರಮಾಣದಲ್ಲಿ ಇಲ್ಲ. ಇವತ್ತು ನಾನು ಹೇಳ್ತಾ ಇರೋದು ಜೀವನ ಹಿಂಡ್ಬಿಟ್ಟು ಇವತ್ತು ನೀವು ಇದ್ರ ಮೇಲೆ ಉತ್ಸವ ಮಾಡಕ್ ಹೋಯ್ತೀರ. ನಿಮ್ಗೆ ನಾಚಿಕೆ ಮಾನ ಮರದೆ ಬೇಡ ಬಿಜೆಪಿ ಅವ್ರಿಗೆ. ಏನ್ರಿ ಇದು? ಯಾವ ಉತ್ಸವ ಇದು? ಯಾವ ರೀತಿ ಉತ್ಸವ ಮೇಡಮ್ ಇದು? ಎಲ್ಲಿ ಉತ್ಸವ ಹೇಳಿ ಮೇಡಮ್? ಯಾವ ರೀತಿ ಉತ್ಸವ? ಏನಿಲ್ಲ ಇವ್ರಿಗೆ ರಾಜಕೀಯ ನಾಯಕರು ತಲೆ ಇಲ್ವಾ ಅಂತ ಅರ್ಥ ಆಗ್ತಲ್ಲ. GST ಇಂದ ಹೊರಗಿಟ್ಟಿದ್ದೀವಿ, ಸಾಮಾನ್ಯರಿಗೆ ಬಹಳ ಅನುಕೂಲ ಆಗುವಂತೆ. ಪೆಟ್ರೋಲ್ ಡೀಸೆಲ್ ಕಮ್ಮಿ ಮಾಡಿ, ದಿನ ಬಳಕೆ ನಾವು ಮಾಡ್ತಾ ಇದೀವಿ. ಪೆಟ್ರೋಲ್ ಡೀಸೆಲ್ ಕಮ್ಮಿ ಮಾಡಿ, ಅದನ್ನ ಮಾಡಿ. ಅಂತ ಬೆಲೆನೂ ಕಡಿಮೆ ಮಾಡಿಲ್ಲ ಸರ್. ಅಲ್ಲ, GST ಇಂದ ಹೊರಗಡೆ ಮೇಡಮ್, ಬೇಡ ಮೇಡಮ್, GST ಇಂದ ನಿಮ್ಗೆ ಅಷ್ಟೊಂದು ಜನಗಳ ಮೇಲೆ ನಿಮ್ಗೆ ಅಷ್ಟೊಂದು ಇದಿದ್ರೆ ಅದನ್ನ ಮಾಡಿ. ಇದು ಯಾವ್ದೋ ಇದು ಕಣ್ಣು ವರ್ಷ ದೇಶದ ಆರ್ಥಿಕತೆಗೆ GST ಕಡೆಯಿಂದ ಹೋಗುವ ಪಾಲೆಷ್ಟು ಅನ್ನೋದ್ರ ಬಗ್ಗೆ ಅರಿವಿದೆಯಾ ಸರ್? ಅಲ್ಲ, ಅರಿವಿದೆ ಮೇಡಮ್. GST ದೇಶದ ಬೆಳವಣಿಗೆಗೆ GST ಅಗತ್ಯ ಇತ್ತು, ತಂದ್ರು ಮಾಡಿದ್ರು, ಓಕೆ. ಜನಸಾಮಾನ್ಯ ಪರಿಸ್ಥಿತಿಗಳು, ನಾನೊಬ್ಬ ಜನಸಾಮಾನ್ಯನಾಗಿ ಒಬ್ಬ ವ್ಯಾಪಾರಸ್ಥನಾಗಿ ಮಾತಾಡ್ತಾ ಇದ್ದೀನಿ. ನನಗೆ ಇವತ್ತು ಹೊಟ್ಟೆ ತುಂಬಬೇಕು ಮೇಡಮ್. ನನ್ಗೆ ಏನಾಗ್ಬೇಕು ಮೇಡಮ್? ಕಟ್ಕೊಂಡು ನನ್ಗೆ ಹೊಟ್ಟೆ ತುಂಬಬೇಕು. ನಾನು ಹೊಟ್ಟೆ ತುಂಬಿಸ್ಕೊಳ್ಳೋದು ನೋಡ್ತೀನಿ ನಾನು. ಓಕೆ ಬರ್ತೀನಿ ನಾನು ನಿಮ್ಮ